ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಮಸ್ತ ನೌಕರರಿಗೆ, ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ 7ನೇ ವೇತನ ಆಯೋಗ 2024ರಲ್ಲಿ ಅಂದ್ರೆ ಇದೇ ವರ್ಷದ ಹೊಸ ವರ್ಷದ ಸಾಲಿನಲ್ಲಿ ಸಿಗುವಂತ ಭರ್ಜರಿ ವೇತನದ ಮಾಹಿತಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ನಿಖರವಾದ ಮಾಹಿತಿ ವೀಕ್ಷಕರೇ, ಸ್ಪಷ್ಟ ನಿಖರ ಪ್ರಖರವಾದ ಮಾಹಿತಿ ನಮ್ಮ ನೌಕರರಿಗೆ ಎಷ್ಟು ಸಿಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರದ ಮಾಹಿತಿ ಈ ವಿಡಿಯೋ ಮುಖಾಂತರ ನೀಡ್ತಾ ಇದ್ದೇನೆ. ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತು, ನಮ್ಮ ಸರ್ಕಾರಕ್ಕೆ 7ನೇ ವೇತನ ಆಯೋಗ ವರದಿಯನ್ನು ಸಲ್ಲಿಸಿದಾಗಿದೆ. ಈಗ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿ ಇರುವ ಕಾರಣ ಈಗ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬರೋದು ಸ್ವಲ್ಪ ಡಿಲೇ ಆಗುತ್ತೆ. ಅದಾದ ನಂತರ ಈ ತೆರವು ಆದ ನಂತರ, ನೀತಿ ಸಂಹಿತೆ ತೆರವು ಆದ ನಂತರ ಅತಿ ಶೀಘ್ರದಲ್ಲೇ 7ನೇ ವೇತನ ಆಯೋಗ ಜಾರಿಯಾಗತ್ತೆ, ನಮ್ಮ ನೌಕರರಿಗೆ ಸಿಗತ್ತೆ ಭರ್ಜರಿ ವೇತನ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ನೌಕರರಿಗೆ ಸಿಗುವಂತ ಹೊಸ ತುಟ್ಟಿ ಭತ್ಯೆ, HRA, ಮನೆ ಬಾಡಿಗೆ ಭತ್ಯೆ, ಇನ್ನಿತರ ಎಲ್ಲ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಪಾರ್ಟ್ ನಂಬರ್ 4 ಭಾಗ 4ರ ವಿಡಿಯೋ ಆಗಿರುತ್ತೆ. ಹಿಂದಿನ ವಿಡಿಯೋದಲ್ಲಿ ಭಾಗ 1, ಭಾಗ 2, ಭಾಗ 3 ನೋಡಿದ್ದಾಗಿದೆ. ಇವತ್ತಿನ ಈ ಭಾಗ 4 ಪಾರ್ಟ್ 4ನಲ್ಲಿ ನಿಮಗೆ ಸಮಗ್ರವಾದ ಮಾಹಿತಿ ನೀಡ್ತಾ ಇದ್ದೇನೆ. 7ನೇ ವೇತನ ಆಯೋಗ 7th ಪೇ ಕಮಿಷನ್ ವೇತನ ಹೆಚ್ಚಳ ನಿರೀಕ್ಷೆಯಲ್ಲಿದ್ದ ಸರ್ಕಾರಿ ನೌಕರರು ಮಾತ್ರ ಅಲ್ಲ, ನಿವೃತ್ತರಿಗೆ, ಪಿಂಚಣಿದಾರರಿಗೆ ಸಿಹಿ ಸುದ್ದಿ ಇವತ್ತಿನ ವಿಡಿಯೋದಲ್ಲಿ ಸಿಗ್ತಾ ಇದೆ. 7th ಪೇ ಕಮಿಷನ್ ಅಪ್ಡೇಟ್ ನಿಮಗಾಗಿ ಇದೆ. ಯಾರು ಮಿಸ್ ಮಾಡ್ಕೋಬೇಡಿ ವೀಕ್ಷಕರೇ. ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಕ್ ಅಂತ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಿಗೆ ಬರುವಂತಹ ಬೆಲ್ ಬಟನ್ ಅನ್ನು ಆನ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದರೆ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ನೋಟಿಫಿಕೇಶನ್ ಮುಖಾಂತರ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಮಾಹಿತಿ ಪಡ್ಕೋಬಹುದು. ವೀಕ್ಷಕರೇ, ವಿಡಿಯೋ ನೋಡಿದ ನಂತರ ನೀಡಿದಂಥ ಮಾಹಿತಿ ಇಷ್ಟ ಆದರೆ ಒಂದು ಟಕ್ ಅಂತ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಹಾಗಾದ್ರೆ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡಿದರೆ ಮಾಹಿತಿ ಅಪೂರ್ಣ ಆಗುವುದರಲ್ಲಿ ಎರಡು ಮಾತಿಲ್ಲ. ಖಂಡಿತ ನಿಮಗೆ ಅಪೂರ್ಣ ಮಾಹಿತಿ ಆಗುತ್ತೆ ಒಂದು ವೇಳೆ ನೀವು ಸ್ಕಿಪ್ ಮಾಡಿದ್ರೆ. ಪೂರ್ಣವಾಗಿ ವಿಡಿಯೋ ನೋಡುವ ಜವಾಬ್ದಾರಿ ನಿಮ್ದಾಗಿತ್ತೆ, ಒಳ್ಳೆ ಇನ್ಫಾರ್ಮೇಶನ್ ತಲುಪಿಸುವ ಜವಾಬ್ದಾರಿ ನಂದಾಗಿರುತ್ತೆ. ಹಾಗಾದ್ರೆ ಪ್ರಾರಂಭ ಮಾಡ್ತಾ ಇದ್ದೀನಿ, ಫಾಲೋ ಮಾಡಿ. ಆತ್ಮೀಯರೇ, ಭಾಗ 1, ಭಾಗ 2, ಭಾಗ 3ರಲ್ಲಿ ನೀವು ಕ್ರಮ ಸಂಖ್ಯೆ 49ರವರೆಗೆ ನೋಡಿದಾಗಿದೆ ಇನ್ನುವರೆಗೂ ಭಾಗ 3ರಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಕ್ರಮ ಸಂಖ್ಯೆ 58ರಿಂದ 86ರವರೆಗೆ ಅಂದ್ರೆ 67,550 ರೂಪಾಯಿಯಿಂದ 1,32,000 ರೂಪಾಯಿ ಸದ್ಯದ ಮೂಲ ವೇತನಕ್ಕೆ ಯಾವ ರೀತಿ ಬದಲಾವಣೆ ಆಗಿರುತ್ತೆ ಅನ್ನೋದು. ಹಾಗಾದ್ರೆ ನಾನು ಎಲ್ಲ ಮಾಹಿತಿಗಳನ್ನು ಹೇಳ್ತಾ ಹೋಗಲ್ಲ ವೀಕ್ಷಕರೇ. 2024ರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ಎಷ್ಟು ನಿಗದಿಪಡಿಸಲಾಗಿದೆ, ಅದರಲ್ಲಿ ಇಲ್ಲಿ ಕಾಲಮ್ 6ನೇ ಕಾಲಂನಲ್ಲಿ ಇದ್ದಂತ ಹೈಲೈಟ್ ಮಾಡಿರುವಂತಹ ಗ್ರೀನ್ ಕಲರ್ ನಲ್ಲಿ ಹೈಲೈಟ್ ಮಾಡಿರುವಂತಹ ಹೊಸ ಮೂಲ ವೇತನದ ಲೆಕ್ಕಾಚಾರದ ಮಾಹಿತಿ ನೀಡ್ತಾ ಇದ್ದೀನಿ. ಇಲ್ಲಿ ಕೊಟ್ಟಿರುವಂತಹ ಮೂಲ ವೇತನ ಇನ್ ಬಿಟ್ವೀನ್ ನಿಮ್ಮ ಅಮೌಂಟ್ ಇದ್ರೆ ಅದನ್ನು ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಟ್ಟು ಕೂಡ ನೀವು ಬಿಡುವಿನ ಸಮಯದಲ್ಲಿ ಅರ್ಥೈಸ್ಕೊಳ್ಬಹುದು. ಹಾಗಾದ್ರೆ ಕ್ರಮ ಸಂಖ್ಯೆ 58ರಲ್ಲಿ 67,550 ರೂಪಾಯಿ ಸದ್ಯದ ಮೂಲ ವೇತನಕ್ಕೆ ತುಟ್ಟಿ ಭತ್ಯೆ 31%ಗೆ 20,941 ಫಿಟ್ಮೆಂಟ್. ಈಗ ಸರ್ಕಾರ 7ನೇ ವೇತನ ಆಯೋಗದಲ್ಲಿ ನಿಗದಿಪಡಿಸಿರುವಂತಹ ಫಿಟ್ಮೆಂಟ್ 27.50 18,576 ರೂಪಾಯಿ ಮೊತ್ತ ಆಗಿರುತ್ತೆ. ಇವೆಲ್ಲವನ್ನು ಕ್ರೋಢೀಕರಿಸಿದಾಗ 1,07,067 ರೂಪಾಯಿ. ಅದನ್ನು ಒಂದು ಸ್ಟ್ಯಾಂಡರ್ಡ್ ಡಿಜಿಟ್ಗೆ ಫಿಕ್ಸ್ ಮಾಡಿ ಮೂಲ ವೇತನ ನಿಗದಿ ಮಾಡಬಹುದಾದ್ರೆ ಇಲ್ಲಿ 1,07,500 ರೂಪಾಯಿ. ಈ ಮೊತ್ತಕ್ಕೆ ತುಟ್ಟಿ ಭತ್ಯೆ 8.5%ಗೆ 9,138, HRA ಮನೆ ಬಾಡಿಗೆ ಭತ್ಯೆ 15%ಗೆ 16,125 ರೂಪಾಯಿ, ಮೆಡಿಕಲ್ ಅಲವೆನ್ಸ್ ಇಲ್ಲಿ 0 ಆಗಿರುತ್ತೆ, CCA 700 ರೂಪಾಯಿ. 7ನೇ ವೇತನ ಆಯೋಗದಲ್ಲಿ ಅಂದ್ರೆ 1/1/2024ರಂತೆ 1,33,463 ರೂಪಾಯಿ ಒಂದು ವೇತನ ಆಗಲಿದೆ. ಹಿಂದಿನ ವೇತನ ಅಂದ್ರೆ ಸದ್ಯದ 6ನೇ ವೇತನ ಆಯೋಗದ ವೇತನ 1,07,517 ರೂಪಾಯಿ. ಇಲ್ಲಿ ಹೆಚ್ಚಳ ಅಂದ್ರೆ ವ್ಯತ್ಯಾಸ ಅಂದ್ರೆ ಹೆಚ್ಚಳ ಆಗುವಂತ ಒಂದು ವೇತನ ನೋಡೋದಾದ್ರೆ 25,946 ರೂಪಾಯಿ 7ನೇ ವೇತನ ಆಯೋಗದಲ್ಲಿ ದೊರಕುತ್ತೆ. ಅದಾದ ನಂತರ 69,200 ರೂಪಾಯಿ ಆಗಿರುತ್ತೆ ಕ್ರಮ ಸಂಖ್ಯೆ 59. ಕ್ರಮ ಸಂಖ್ಯೆ 60ರಲ್ಲಿ 70,850ಕ್ಕೆ 1,12,900 ರೂಪಾಯಿ ಮೂಲ ವೇತನ ಆಗಿರುತ್ತೆ. ಹಾಗಾದ್ರೆ ಈ ಮೂಲ ವೇತನಕ್ಕೆ 1,40,132 ರೂಪಾಯಿ ವೇತನ ಸಿಗಲಿದೆ. ಹಿಂದಿನ ವೇತನ 1,12,742 ರೂಪಾಯಿ. ವ್ಯತ್ಯಾಸ ಆಗಬಹುದಾದ ಒಂದು ಮೊತ್ತ 27,385 ರೂಪಾಯಿ. ಅದಾದ ನಂತರ 72,500 ಆಗುತ್ತೆ.
74,400 ರೂಪಾಯಿ ಮೂಲ ವೇತನದಿಂದ 1,18,700 ರೂಪಾಯಿ ಆಗಿರುತ್ತೆ. ಈ ಮೂಲ ವೇತನಕ್ಕೆ 1,47,795 ರೂಪಾಯಿ 7th ಪೇ ಸ್ಯಾಲರಿ ಆದರೆ ಹಿಂದಿನ ವೇತನ 1,18,374 ರೂಪಾಯಿ. 7ನೇ ವೇತನ ಆಯೋಗದ ಮೊತ್ತದಿಂದ 6ನೇ ವೇತನ ಆಯೋಗದ ಮೊತ್ತವನ್ನು ಕಡಿತಗೊಳಿಸಿದರೆ 29,732 ರೂಪಾಯಿ ಹೆಚ್ಚಳ ಆಗುತ್ತದೆ ಎಂದು ಇಲ್ಲಿ ಮಾಹಿತಿ ಲಭ್ಯ ಆಗಿರುತ್ತೆ. ಅದಾದ ನಂತರ ವೀಕ್ಷಕರೇ, ಕ್ರಮ ಸಂಖ್ಯೆ 63 76,300 ರೂಪಾಯಿ, 78,200 ರೂಪಾಯಿ, 80,100 ರೂಪಾಯಿ. ಆಮೇಲೆ ಕ್ರಮ ಸಂಖ್ಯೆ 66ರಲ್ಲಿ 82,000 ರೂಪಾಯಿಯಿಂದ 1,31,100 ರೂಪಾಯಿಗೆ ಮೂಲ ವೇತನ ಆಗುತ್ತದೆ ಎಂಬ ಒಂದು ಮಾಹಿತಿ ಇದೆ. ಈ ಮೂಲ ವೇತನಕ್ಕೆ 1,62,609 ರೂಪಾಯಿ 7th ಪೇ ನಲ್ಲಿ ಸ್ಯಾಲರಿ ಆಗುತ್ತದೆ ಎಂದು ಒಂದು ಲೆಕ್ಕಾಚಾರ ಇದ್ದರೆ, ಹಿಂದಿನ ಸ್ಯಾಲರಿ 1,30,420 ರೂಪಾಯಿ. ಇದನ್ನು ಕಡಿತಗೊಳಿಸಿದರೆ 32,189 ರೂಪಾಯಿ ಹೆಚ್ಚಳ ಆಗುತ್ತದೆ ಎಂದು ಇಲ್ಲಿ ಮಾಹಿತಿ ಸ್ಪಷ್ಟವಾಗಿ ಸಿಕ್ಕಿರುತ್ತೆ. ಅದಾದ ನಂತರ 83,900 ರೂಪಾಯಿ, 86,100 ರೂಪಾಯಿ, 88,300 ರೂಪಾಯಿ ಮತ್ತು ಕ್ರಮ ಸಂಖ್ಯೆ 70ರಲ್ಲಿ 90,500 ರೂಪಾಯಿಯಿಂದ 1,44,700 ರೂಪಾಯಿಗೆ ಬದಲಾಗುತ್ತೆ. ಬೃಹತ್ ಬದಲಾವಣೆ ನೀವು 7th ಪೇ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಈ ಬದಲಾವಣೆಯಾದಂಥ ಮೂಲ ವೇತನಕ್ಕೆ 1,79,405 ರೂಪಾಯಿ ಒಟ್ಟು 7ನೇ ವೇತನ ಆಯೋಗದಲ್ಲಿ ಸಿಗಬಹುದಾದ ಒಂದು ವೇತನದ ಮಾಹಿತಿ ಆಗಿರುತ್ತೆ. ಇಲ್ಲಿ ಹಿಂದಿನ ವೇತನ ನೋಡೋದಾದ್ರೆ 1,43,893 ರೂಪಾಯಿ. ವ್ಯತ್ಯಾಸ ಆಗಬಹುದಾದ ಒಂದು ಮೊತ್ತ ನೋಡೋದಾದ್ರೆ 35,500 ಎಕ್ಸಾಕ್ಟ್ಲಿ 35,512 ರೂಪಾಯಿ ಸಿಗಬಹುದೆಂದು ಅಂದಾಜಿಸಲಾಗಿದೆ. ಆಮೇಲೆ ವೀಕ್ಷಕರೇ, 92,700 94,900 ರೂಪಾಯಿ ಮೂಲ ವೇತನಕ್ಕೆ ಮಾಹಿತಿ ಸಿಗ್ತಾ ಇದೆ. ಅದಾದ ನಂತರ ಕ್ರಮ ಸಂಖ್ಯೆ 73ರಲ್ಲಿ 97,100 ರೂಪಾಯಿಯಿಂದ 1,55,200 ರೂಪಾಯಿಗೆ ಬದಲಾಗುತ್ತೆ. ಇಲ್ಲಿ ಬದಲಾವಣೆ ವೀಕ್ಷಕರೇ, ಇಲ್ಲಿ ನಾನು ಪ್ರತಿ ಒಂದು ಮಾಹಿತಿಯನ್ನು ಹೇಳ್ತಾ ಹೋಗ್ತಾ ಇಲ್ಲ. ಮೂಲ ವೇತನದಿಂದ ಮೂಲ ವೇತನಕ್ಕೆ ಜಂಪ್ ಆಗಿ ಆ ಮೂಲ ವೇತನಕ್ಕೆ ಎಷ್ಟು ವೇತನ ಆಗುತ್ತೆ ಮತ್ತು ವ್ಯತ್ಯಾಸ ಎಷ್ಟಾಗುತ್ತೆ ಅಂತ ಇಷ್ಟೇ ಹೇಳ್ತಾ ಇದ್ದೀನಿ. ನಿಮಗೆ ಕುಲಂಕುಷವಾದ ಮಾಹಿತಿ ಬೇಕಾದ್ರೆ ಪಾಸ್ ಮಾಡ್ಕೊಳ್ಳಿ ಮತ್ತು ನೀವು ಒಂದೊಂದಾಗಿ ನೀವು ಅನಲೈಸ್ ಮಾಡ್ತಾ ಹೋಗ್ಬೋದು ವೀಕ್ಷಕರೇ. 1,55,700 ರೂಪಾಯಿಗೆ 1,92,372 ರೂಪಾಯಿ ತುಟ್ಟಿ ಭತ್ಯೆ ಹೊಸ ವೇತನ 1/1/2024ರಂತೆ ಸಿಗುತ್ತದೆ. ಹಿಂದಿನ ವೇತನ 1,54,354 ರೂಪಾಯಿ. ಇಲ್ಲಿ ವ್ಯತ್ಯಾಸ ಆಗಬಹುದಾದ ಒಂದು ಮೊತ್ತ ನೋಡೋದಾದ್ರೆ 38,018 ರೂಪಾಯಿ. ಅದಾದ ನಂತರ 99,600 ರೂಪಾಯಿ, 1,02,100 ರೂಪಾಯಿ ಹೀಗೆ ಈ ಮೊತ್ತಕ್ಕೆ ನಿಮಗೆ ಮಾಹಿತಿ ಸಿಗುತ್ತೆ. ಕ್ರಮ ಸಂಖ್ಯೆ 76ರಲ್ಲಿ 1,04,600 ರೂಪಾಯಿಯಿಂದ ಕ್ರಮ ಸಂಖ್ಯೆ 1,04,600ರಿಂದ 1,67,700ಕ್ಕೆ ಜಂಪ್ ಆಗುತ್ತೆ ಎಂಬ ಒಂದು ಲೆಕ್ಕಾಚಾರ ಇದ್ರೆ, ಇದಕ್ಕೆ 2,07,192 ರೂಪಾಯಿ ಸ್ಯಾಲರಿ ಆಗುತ್ತೆ. ಹಿಂದಿನ ಸ್ಯಾಲರಿ ನೋಡೋದಾದ್ರೆ 1,66,741. ಇದನ್ನು 2,07,192ರಲ್ಲಿ ಮೈನಸ್ ಮಾಡಿದಾಗ 40,951 ರೂಪಾಯಿ ಹೆಚ್ಚಳ ಸಿಗಬಹುದೆಂದು ಇಲ್ಲಿ ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ. ಆಮೇಲೆ ವೀಕ್ಷಕರೇ, ಇಲ್ಲಿ ನಿಮಗೆ 1,07,100, 1,09,600, 1,12,100, 1,14,900, 1,17,700, 1,20,500, 1,23,300, 1,26,100 ಹೀಗೆ ನಿಮ್ಗೆಲ್ಲರಿಗೆ ಮಾಹಿತಿ ಸಿಗತ್ತೆ. 1,20,100, 1,28,900 ರೂಪಾಯಿ. ಕೊನೆಯದಾಗಿ ಕ್ರಮ ಸಂಖ್ಯೆ 86ರಲ್ಲಿ ಕೊನೆಯ ಡೇಟಾ ಆಗಿರೋ ಕಾರಣ ನಾನು ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ ವೀಕ್ಷಕರೇ. 1,32,000 ರೂಪಾಯಿಗೆ ತುಟ್ಟಿ ಭತ್ಯೆ 31%, 1/7/2022ರಂತೆ 31%ಗೆ 40,920 ರೂಪಾಯಿ ತುಟ್ಟಿ ಭತ್ಯೆ ಮತ್ತು ನಿಮಗೆ ಫಿಟ್ಮೆಂಟ್ 27.5ಗೆ 36,300 ರೂಪಾಯಿ ಆಗುತ್ತೆ. ಇವೆಲ್ಲವನ್ನು ಕೂಡಿಸಿದಾಗ 2,92,020 ರೂಪಾಯಿ ಆಗಿರುತ್ತೆ. ಇದನ್ನು ಒಂದು ಸ್ಟ್ಯಾಂಡರ್ಡ್ ಡಿಜಿಟಿಗೆ ಫಿಕ್ಸ್ ಮಾಡಿದಾಗ 2,11,200 ರೂಪಾಯಿ ಆಗಿರುತ್ತೆ. ಇದಕ್ಕೆ ತುಟ್ಟಿ ಭತ್ಯೆ 8.5%ಗೆ ತುಟ್ಟಿ ಭತ್ಯೆ 17,952 ರೂಪಾಯಿ ಮತ್ತು HRA ಮನೆ ಬಾಡಿಗೆ ಭತ್ಯೆ 31,680 ರೂಪಾಯಿ. ಆಮೇಲೆ ಮೆಡಿಕಲ್ ಅಲೌನ್ಸ್ 0 ಇರುತ್ತೆ. ಇಲ್ಲಿ CCA 700 ರೂಪಾಯಿ. ಇವೆಲ್ಲವನ್ನು ಪರಿಗಣಿಸಿ ಒಂದು 7th ಪೇ ಸ್ಯಾಲರಿ ನೋಡೋದಾದ್ರೆ 2,61,532 ರೂಪಾಯಿ. ಹಿಂದಿನ ಒಂದು ವೇತನ ಎಷ್ಟು ಸಿಗ್ತಾ ಇತ್ತು ಅಂದ್ರೆ 6ನೇ ವೇತನ ಆಗೋದ್ರಲ್ಲಿ 2,09,670 ರೂಪಾಯಿ. ಇದನ್ನು ಮೈನಸ್ ಮಾಡಿದಾಗ 51,862 ರೂಪಾಯಿ ಹೆಚ್ಚಳ ಆಗುತ್ತೆ ಎಂಬ ಲೆಕ್ಕಾಚಾರ ಇದೆ. ವೀಕ್ಷಕರೇ, ಇಲ್ಲಿ ನಾನು ಕ್ರಮ ಸಂಖ್ಯೆ 58ರಿಂದ ಕ್ರಮ ಸಂಖ್ಯೆ 86ರ ರೇಂಜ್ನಲ್ಲಿ ಬರುವಂತ ಎಲ್ಲ ಮಾಹಿತಿಯನ್ನು ಸ್ಕ್ರೀನ್ ಮೇಲೆ ನೀಡ್ತಾ ಇದ್ದೀನಿ. ಆದ್ರೆ ನಾನು ಕೆಲವೊಂದು ಹೈಲೈಟ್ ಆಗಿರುವಂತ
ಮೂಲ ವೇತನಕ್ಕೆ ಮಾಹಿತಿ ಡೀಟೇಲ್ ಆಗಿ ನೀಡಿದ್ದೀನಿ. ನಿಮ್ಮ ಮೂಲ ವೇತನದ ಸಂಖ್ಯೆ ಇದ್ದಲ್ಲಿ ದಯವಿಟ್ಟು ಕರೆಸ್ಪಾಂಡಿಂಗ್ ಮಾಹಿತಿಯನ್ನು ಕೂಡ ನೀವು ತಿಳ್ಕೋಬಹುದು. 67,550 ರೂಪಾಯಿ ಪ್ರಾರಂಭಿಕ ಈ ಮೂಲ ವೇತನದಿಂದ 1,32,000 ರೂಪಾಯಿ ಇನ್ ಬಿಟ್ವೀನ್ ರೇಂಜ್ ನಲ್ಲಿ ಎಲ್ಲಾ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ಲಭ್ಯ ಇರುತ್ತೆ. ದಯವಿಟ್ಟು ನೀವು ಚೆಕ್ ಮಾಡ್ಕೋಬಹುದು. ಹೀಗೆ ನಾನು ಕೊಟ್ಟಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಟಕ್ ಅಂತ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನೋಡ್ತಾ ಇರಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಂದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿರಾಮ ನೀಡಿ. ವಿಡಿಯೋ ನೋಡಿದ ಎಲ್ಲ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾರಿಸು ಕನ್ನಡ ಡಿಂಡಿಮೋ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.